ಗೊತ್ತಿಲ್ಲ ಶಿವನೇ. ಟಿಕೆಟ್ ಸಿಕ್ಕಿದೆ ಕಾಂತಾರಾಗೆ. ಗೈಸ್ ನಮ್ಮ ಅತ್ತೆ ಪಾಪ ಛತ್ರಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಸ್ಪೆಷಲಿ ವಿಷ್ಣು ದಾದಾರ ಸಿನಿಮಾಗಳಂತೂ ಲೆಕ್ಕನೇ ಇಲ್ಲ. ನೀಟಾಗಿ ಕಾಣ್ತಾ ಇದ್ದೀನ. ನಂದೇದು ಮಿಲ್ಕ್ ಶೇಕ್ ರೆಡಿ ಆಗ್ತಾ ಅದ. ನಿಮ್ನ ನೋಡುವಾಗ ಅನ್ಸತ್ತೆ ನಾವು ಕಷ್ಟಪಡೋದಿಲ್ಲ ಏನಲ್ಲ ಅಂತ. ನಿಮ್ನ ನೋಡಿದ್ರೆ 12:45 ಹೋಗ್ತಿದ್ದೀರಲ್ಲ. ಓಕೆ, ಮೈ ಮಿಲ್ಕ್ ಶೇಕ್ ಇಸ್ ರೆಡಿ. ಸಿಕ್ಕಿದೆ ಕಾಂತಾರಾಗೆ. ಈಗ ಟಿಕೆಟ್ ಸಿಕ್ಕಿದೆ. ನಮ್ಮ ಮನೇಲಿ ಎಲ್ಲರೂ ಕಾಂತಾರ ನೋಡೇ ಬಿಟ್ಟಿದ್ದಾರೆ. ಬಟ್ ಅಪ್ಯಾರೆಂಟ್ಲಿ ನನಗೆ ನೋಡೋಕ್ಕೆ ಇವತ್ತೇ ಚಾನ್ಸ್ ಸಿಗ್ತಿದೆ. ಐ ಥಿಂಕ್ 1 ವೀಕ್ ಆಯಿತಾ ಅಂತ ಹೇಳಿ ರಿಲೀಸ್ ಮಾಡಿ. ಸೊ ಇಲ್ಲೊಬ್ರನ್ನ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಲ್ಲೊಬ್ರಾಗಲೇ ಕರೀತಿದ್ದಾರೆ ನನ್ನ ವಾಯ್ಸ್ ಕೇಳಿಸ್ಕೊಂಡು. ಪಾಪ ಕತ್ಲಲ್ಲಿ ಕೂತ್ಕೊಂಡಿದ್ದಾನೆ ಗೈಸ್ ಅವನು. ನೋಡಿ ಹೆಂಗೆ ಕರೀತಾನೆ. ಚೋಟು ಹಾಯ್ ಮಾ. ಹಲೋ ಚೋಟು. ಏನು ಅವ್ನಿಗಿವಾಗ ನಾನು ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಅವ್ನು ಅಷ್ಟೊಂದು ಇದು ಮಾಡ್ತಿದ್ದಾನೆ. ಏನಮ್ಮ ಏನು ನೋಡಿ ಗೈಸ್ ಅವ್ನು ಹೆಂಗೆ ಕರೀತಾನೆ ನೋಡಿ. ಗೈಸ್ ನಮ್ಮ ಅತ್ತೆ ಪಾಪ ಛತ್ರಿ ಕೊಟ್ಟು ಕಳಿಸ್ತಾ ಇದ್ದಾರೆ ನೆನಿತೀವಿ ಅಂತ. ಆ್ಯಕ್ಚುಲಿ ನಾವು ಕಾರ್ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 ವೀಲರಲ್ಲಿ ಹೋಗ್ತಿದ್ದೀವಿ. ಗೈಸ್ ನಾವು ಏನೇ ಮಲ್ಟಿಪ್ಲೆಕ್ಸ್ಗಳು ಬಂದಿರ್ಬೋದು, ಎಂಥದ್ದೇ ಮಾಲ್ಗಳಾಗಿದೆ, ಬಟ್ ಸ್ಟಿಲ್ ನಾವು ಈಗಲೂ ಸಿನಿಮಾ ನೋಡಬೇಕು ಅಂತ ಅಂದರೆ ಬರೋದು ಇದೇ ಥಿಯೇಟರ್ಗೆ. ಈ ಥಿಯೇಟರ್ಗೂ ನಮಗೂ ಏನೋ ಒಂಥರ ನಂಟಿದೆ ಗೈಸ್. ಮೊನ್ನೆ ಪರಿಚಯ ಅಲ್ಲ ನಮಗೆ ಈ ಥಿಯೇಟರ್. ಇದು ಟಾಕೀಸ್ ಆಗಿದ್ದಾಗ್ಲಿಂದ ಸಹ ನಮಗೆ ಇದು ಚಿರಪರಿಚಿತ. ಸಾಕಷ್ಟು ಮೆಮೊರೀಸ್ ಈ ಥಿಯೇಟರ್ ನಮಗೆ ಕೊಟ್ಟಿದೆ. ಸಾಕಷ್ಟು ಸಿನಿಮಾಗಳನ್ನ ನಾವು ಇದೇ ಥಿಯೇಟರ್ನಲ್ಲಿ ನೋಡಿದ್ವಿ. ಈ ಥಿಯೇಟರ್ ಯಾವುದು ಅಂತ ನಿಮಗ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಜನಗಳು ಬದಲಾದ್ರು, ಜನರೇಷನ್ ಬದಲಾಯ್ತು, ಬಟ್ ಇಮೋಷನ್ಸ್ ರಿಮೀನ್ಸ್ ದ ಸೇಮ್. ಆಗಿಂದ ಈಗ ತನಕ ಸಹ ನಮ್ಗೆ ಅದೇ ಸೇಮ್ ಫೀಲಿಂಗ್ ಇದೆ ಈ ಥಿಯೇಟರ್ ಜೊತೆಗೆ. ಲೆಕ್ಕ ಇಲ್ದಷ್ಟು ಸಿನಿಮಾಗಳನ್ನ ನಾವು ಇದೇ ಥಿಯೇಟರ್ ನಲ್ಲಿ ನೋಡಿದ್ವಿ. ಎಸ್ಪೆಷಲಿ ವಿಷ್ಣು ದಾದಾರ ಸಿನಿಮಾಗಳಂತೂ ಲೆಕ್ಕನೇ ಇಲ್ಲ. ಅದೆಷ್ಟು ಸಿನಿಮಾಗಳನ್ನ ಇಲ್ಲಿ ನೋಡಿರೋದು, ಅದೆಷ್ಟು ನೆನಪುಗಳು ಇಲ್ಲಿ ಸಿಗ್ತಾವೋ. ಹಬ್ಬ, ಜಮೀನ್ದಾರರು, ಆಪ್ತ ಮಿತ್ರ, ಹೀಗೆ ಅದೆಷ್ಟೋ ಸಿನಿಮಾಗಳನ್ನ ಚೈಲ್ಡ್ಹುಡ್ ಅಲ್ಲಿ ಇಲ್ಲೇ ನೋಡಿರೋದು. ಅದರ ನೆಕ್ಸ್ಟ್ ಜನರೇಷನ್ ಅಂತ ಬಂದ್ರೆ ಅದೆಷ್ಟು ಅಪ್ಪೂರವರ ಸಿನಿಮಾಗಳನ್ನ, ಹಾಗೆ ಕಿಚ್ಚ ಸುದೀಪ್ ಅವರ ಸಿನಿಮಾಗಳನ್ನ ನಾವ್ ಇದೇ ಥಿಯೇಟರ್ ನಲ್ಲಿ ನೋಡಿದೀವಿ. ನೀಟಾಗಿ ಕಾಣ್ತಾ ಇದ್ದೀನ. ಒಟ್ಟಾರೆ ಹೇಳೋದಾದ್ರೆ ಯಾವುದೇ ಮಲ್ಟಿಪ್ಲೆಕ್ಸ್ಗೂ ಕಮ್ಮಿನೇ ಇಲ್ಲ ಈ ಥಿಯೇಟರ್. ಅಂಡ್ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹಾಗೆ ಕಳೆದ ಬಾರಿ ನಾನು ನೋಡಿದ ಸಿನಿಮಾ ಅಂತ ಹೇಳಿದ್ರೆ ಜಾಕಿ ರಿಲೀಸ್, ಅದನ್ನ ಇದೇ ಥಿಯೇಟರ್ ಅಲ್ಲಿ ನೋಡಿದ್ದು. ಅದಾದ ನಂತರ ಈಗ ಕಾಂತಾರ ನೋಡ್ತಿದ್ದೀನಿ. ಥಿಯೇಟರ್ ಹೌಸ್ಫುಲ್ ಆಗಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗತ್ತೆ ಅಲ್ವಾ. ಲೈಟಾಗಿ ಹೊಟ್ಟೆ ಹಸಿತದೆ. ಊಟ ಮಾಡ್ಕೊಂಡು ಬಂದಿರಲಿಲ್ಲ ನಾನು. ಸೊ ಈಗ ಇಲ್ಲಿ ಕೇಕ್ ಆಫ್ ದ ಡೇ ಮಿಡ್ ನೈಟ್ ಕೆಫೆಟೇರಿಯಾ ಅಂತ ಹೇಳಿ ಇದು ನಮ್ಮ ಏರಿಯಲ್ಲೇ ಇರೋದು. ಸೊ ಅಲ್ಲೇನಾದ್ರು ತೊಗೊಳ್ಳೋಣ, ಏನು ಸಿಗುತ್ತೆ ನೋಡಬೇಕು. ಲೈಟಾಗಿ ಏನಾದ್ರು ತಿನ್ನೋಣ ಅಂದ್ಕೊಂಡು ಬರ್ತಿದ್ದೀನಿ. ಲೆಟ್ಸ್ ಸಿ ಏನು ಸಿಗುತ್ತೆ ಅಂತ. ಬಬ್ಲು, ವಾಟ್ ಡು ಯು ವಾಂಟ್? ಟೀ ಕುಡಿತೀಯಾ? ಹಾ, ಟೀ ಕುಡಿಯುತ್ತೀಯಾ? ಟೀ ಹೇಳ, ಕಾಫಿ? ಬಾ. ಒಂದು ಕಾಫಿ. ಯಾರೂ ಇಲ್ಲ ಅಲ್ಲಿ. ಒಂದು ಕಾಫಿ ಮತ್ತೆ ನಂಗೇನು ಹೇಳಿ.
ವಾಟ್ ಶುಡ್ ಐ ಗೈಸ್? ಇದು ಮೆನು ನೋಡಿ. ಒಂದು ಕಾಫಿ ಹೇಳಿದ್ದೀನಿ, ಬೇರೆ ಎಂತ ನೋಡಿದ್ರು ಸಹ ನಂಗೆ ಹೆಂಗಾಗ್ತದೆ ಅಂತ ಹೇಳಿದ್ರೆ, ಒಂದು ತುಂಬ ಹೊಟ್ಟೆ ಫುಲ್ ಆಗೋ ಥರ, ಇಲ್ಲ ಹೊಟ್ಟೆನೇ ತುಂಬಲ್ಲ ಥರ. ಸೊ ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಥಿಂಕಿಂಗ್ ವಾಟ್ ಶುಡ್ ಐ ಆರ್ಡರ್. ಐ ಥಿಂಕ್ ಐ ಟೇಕ್ ಲೈಕ್ ಒಂದು ಸುಮ್ಮನೆ ಅತ್ಲಾಗೆ ಮಿಲ್ಕ್ ಶೇಕ್ ಥರ ಏನಾದ್ರು ಹೇಳ್ಬಿಡ್ತೀನಿ ಅಂದ್ಕೊಳ್ತೀನಿ. ದಟ್ಸ್ ಎನಫ್. ಆ್ಯಸ್ ಯೂಶ್ವಲ್ ನಾನು ಇಲ್ಲಿ ಬಂದಾಗ ಆಲ್ಮೋಸ್ಟ್ ಹೇಳೋದೆ ಚಾಕ್ಲೇಟ್ ಮಿಲ್ಕ್ ಶೇಕು. ಓಕೆ, ಐ ಜಸ್ಟ್ ಸೇ ದಟ್. ಬ್ರೋ, ಒಂದು ಕಾಫಿ ಹೇಳಿದ್ರಲ್ವಾ? ಹಾಂ, ಅದ್ರ ಜೊತೆಗೆ ಬೇಕು ಅದ್ರ ಜೊತೆಗೆ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಹಾಕಿ. ಕಾಫಿ ಹಾಕೊಂಡ್ರಾ? ಆಮೇಲೆ ತಗೊಳ್ತೀಯಾ? ಕಾಫಿ ಆಮೇಲೆ ತಗೊಳ್ತೀಯಾ? ಓಕೆ ಬ್ರೋ, ಕಾಫಿ ಆಮೇಲೆ ಕೊಡಿ, ಬರಲ್ಲ. ಹಾಂ, ನೋಡಿದ್ರಾ ಕಾಂತಾರ? ನೋಡಿಲ್ವಾ? ನಾವು ಇವಾಗ ನೋಡಿ. ಇಷ್ಟೊತ್ತಾಗಿ ತುಂಬ ಲಾಂಗ್ ಅನ್ನಿಸ್ತು ನನಗೆ, ತುಂಬ ದೊಡ್ಡದು ಅನ್ಸೋದು. ವೆಂಕಟೇಶ್ವರ ಆ್ಯಸ್ ಯೂಶುವಲ್. ಐ ಆಮ್ ವೇಟಿಂಗ್ ಫಾರ್ ಕಾಫಿ ಆ್ಯಂಡ್ ಮೈ ಮಿಲ್ಕ್ ಶೇಕ್. ನಂದೇ ಇದು ಮಿಲ್ಕ್ ಶೇಕ್ ರೆಡಿ ಆಗ್ತಾ ಇದೆ. ಆಯ್ತಾ ಡ್ಯೂಟಿ? ಇಷ್ಟೊತ್ತಾಗತ್ತೆ ಹೊರಡೋದು? ಹೌದಾ? ನಿಮ್ಮನ್ನ ನೋಡುವಾಗ ಅನ್ಸತ್ತೆ ನಾವು ಕಷ್ಟಪಡೋದಿಲ್ಲ ಏನಲ್ಲ ಅಂತ. ನಾನು ಬರೋದು 9:30 ಆಗುತ್ತಲ್ಲ, ಅಷ್ಟಕ್ಕೆ ಸಾಕಾಗತ್ತೆ ಅನ್ಸತ್ತೆ. ಬಟ್ ಇವಾಗ ನಿಮ್ಮನ್ನ ನೋಡಿದ್ರೆ 12:45 ಹೋಗ್ತಿದ್ದೀರಲ್ಲ, ನಮ್ದೇ ಪರವಾಗಿಲ್ಲ ಅನ್ಸುತ್ತೆ. ಯಾಕಾರಿ ನಂದಿನಿ ಮಿಲ್ಕ್ ಕಾಫಿ ನಮ್ದೇನಾ ಇದು? ಬಬ್ಲು, ಯುವರ್ ಕಾಫಿ ಇಸ್ ರೆಡಿ. ತಗೊಂತೀಯ? ತಗೊಳ್ಳ? ಸೊ ನನ್ನ ಮಿಲ್ಕ್ ಶೇಕ್ ಹಾಗೆ ಕಾಫಿ ಇಸ್ ರೆಡಿ. ಓಕೆ, ಮೈ ಮಿಲ್ಕ್ ಶೇಕ್ ಇಸ್ ರೆಡಿ. ಆಚೆ ತುಂಬ ಮಳೆ ಬರ್ತಾ ಉಂಟು. ಸೊ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಐ ಮೀನ್ ಈಗ ಆ್ಯಕ್ಚುಲಿ ಕಮ್ಮಿ ಆಗಿದೆ, ಬಟ್ ಆಲ್ಮೋಸ್ಟ್ ಹೀಗಿದೆ ವೆದರ್. ನೋಡಿ ಗೈಸ್, ನಮ್ಮ ಏರಿಯಾ 12:45 ರಾತ್ರಿ ಹೀಗೆ ಕಾಣ್ತದೆ ನೋಡಿ. ಆ್ಯಂಡ್ ದಿಸ್ ಇಸ್ ಮಿಡ್ ನೈಟ್ ಕೆಫೆಟೇರಿಯಾ. ಸೊ ನಮ್ಮ ಏರಿಯಾದು ಎಂತ ಗೊತ್ತಾ ಗೈಸ್, ನಾವು ಲೇಟಾಗಿ ಬರ್ತೀವಲ್ಲ ಎಲ್ಲಾದರೂ ಹೋಗಿ, ಅಂಥ ಟೈಮಲ್ಲಿ ಏನಾದರೂ ತಿನ್ನಬೇಕು ಎಮರ್ಜೆನ್ಸಿ ಅಂತ ಅಂದರೆ ಇಲ್ಲಿಗೆ ಬರೋದು ರೆಗ್ಯುಲರ್ ಆಗಿ. ಸೊ ಮಿಲ್ಕ್ ಶೇಕ್, ಮೈ ಫೇವ್ರೆಟ್ ಆಫ್ ಆಲ್ ಟೈಮ್.